ಹಾಯ್ ಮೈ ಲವ್ಲಿ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ತಮ್ಮನೇಲಿ ನೋಡಿದ್ದೀರಾ, ಇದು ಡೈಲಿ ವ್ಲಾಗ್ಸ್ ವೀಡಿಯೋಸ್ ಇದೆ. ಇವತ್ತು ಟಿಫನ್ಗೆ ನೂಡಲ್ಸ್ ಮಸಾಲ ಹಾಕಿ ಪಲಾವ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತ. ಫಸ್ಟ್ ಗ್ಯಾಸ್ ಹಚ್ಬಿಟ್ಟು ಇದಕ್ಕೆ ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಬೇಗ ಆಗಲಿ ಅಂತ ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಆ್ಯಡ್ ಮಾಡ್ಕೋಬೋದು, ನಾನು ತುಪ್ಪ ಹಾಕ್ತಾಯಿಲ್ಲ. ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಪಲಾವ್ ಎಲೆ, ಮೆಣಸು, ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಗೋಡಂಬಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ತರಕಾರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ರಾತ್ರಿ ನೆನೆಸಿಟ್ಟಿರೋ ಬಟಾಣಿ ಕಾಳನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ, ಖಾರಕ್ಕೆ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ 2 ಚಮಚನ. ನಾನು ಯಾವುದೇ ಮಸಾಲೆ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ, ನೂಡಲ್ಸ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ಗಂಟ ಫ್ರೈ ಮಾಡಬೇಕು. ಆಮೇಲೆ 1:2 ಅನ್ನೋ ಥರ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಕುದಿಯೋ ಗಂಟ ಮೊಸರು ಬಜ್ಜಿ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಮೊಸರಿಗೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲ ಹಾಕಿಲ್ಲ, ಖಾಲಿ ಆಗಿದ್ದರಿಂದ ನಾನು ಅದನ್ನು ಸೇರಿಸ್ತಾಯಿಲ್ಲ. ಈಗ ನೀರು ಕುದ್ದಿದೆ, ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರುಚಿ ನೋಡಿ ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ, ಸಾಲ್ಟ್ ಸ್ವಲ್ಪ ಕಡಿಮೆ ಇದ್ರೆ ಅಂತ. ಕಡಿಮೆ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಒಂದು ಕುದ್ದಿದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಹಾಕ್ಸಿದ್ರೆ ಪಲಾವ್ ರೆಡಿ ಆಯಿತು. ಎಷ್ಟು ಬೇಗ ಈಸಿಯಾಗಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಪಲಾವ್. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾರ್ಮಲ್ ಪಲಾವ್ಗಿಂತ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಮಗುಗೆ ಮಶ್ರೂಮ್ ಕಬಾಬ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಅಂಗಡಿ ಪೌಡರ್ನ ಯೂಸ್ ಮಾಡ್ತಾಯಿಲ್ಲ, ನಾನೇ ಓನ್ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. 2 ಚಮಚ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, 2 ಚಮಚ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಖಾರಕ್ಕೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರ್ಧ ಚಮಚವಷ್ಟು ಧನಿಯಾ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕ್ರಿಸ್ಪಿ ಆಗಿರಲಿ ಅಂತೇಳಿ ಅಕ್ಕಿ ಹಿಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹಾಕೋಬಾರ್ದು, ಸ್ವಲ್ಪನೇ ಹಾಕೋಬೇಕು. ತುಂಬ ತೆಳ್ಳಗಿದ್ರೂ ಮಸಾಲೆ ಹಿಡಿಯಲ್ಲ. ಹಾಗಾಗಿ ನೀಟಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಇದನ್ನು ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಕಬಾಬ್ಗೆ ಯಾವ ಥರ ಎಷ್ಟು ಇದರಲ್ಲಿ ಇರಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಮೊಟ್ಟೆ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ, ಯಾಕೆಂದರೆ ನಾವು ನಾನ್ ವೆಜ್ ತಿನ್ನೋಂಗಿಲ್ಲ 48 ಡೇಸು. ಹಾಗಾಗಿ ನಾವು ಮೊಟ್ಟೆ ಯೂಸ್ ಮಾಡ್ತಾಯಿಲ್ಲ. ಇದು ಕಲಿಸ್ಕೊಂಡಿರೋದಕ್ಕೆ 200 ಗ್ರಾಮು ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಹೊತ್ತು ನೆನೆಯೋಕ್ಕೆ ಇಡಬಾರ್ದು, ಯಾಕೆಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನೀರು ಬಿಟ್ಕೊಂಡ್ರೆ ಅದು ಮಸಾಲೆ ಸರಿಯಾಗಿ ಮಶ್ರೂಮ್ ಹಿಡಿಯಲ್ಲ. ಹಿಂದೆನೇ ಇಮ್ಮಿಡಿಯೇಟ್ಲಿ ಸ್ವಲ್ಪ ಒಂದು 2 ನಿಮಿಷಕ್ಕೇ ಎಣ್ಣೆಗೆ ಹಾಕ್ಬಿಡ್ಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಚಿಕನ್ ಕಬಾಬ್ ಇದ್ದಂಗೆ ಇರುತ್ತೆ. ಅದಕ್ಕೆ ಮಶ್ರೂಮ್ ಕಬಾಬ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೆಂಚ್ ಫ್ರೈಸ್ ಇತ್ತು, ಅದನ್ನು ಎಣ್ಣೆಗೆ ಹಾಕ್ಕೊಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ದಿನಕ್ಕೆ ಒಂದು 25 ಟೈಮ್ಸ್ ಕೇಳ್ತಿದ್ದಾನೆ ಇರ್ತಾನೆ ಚಿಕ್ಕಿ ಅಂತ. ಬಟ್ ಬೇಜಾರಾಗುತ್ತೆ, ತಿನ್ನಿಸ್ಬಿಡೋಣ ಅನಿಸುತ್ತೆ. ಬಟ್ ಆದ್ರೂ ಏನು 10 ಡೇಸು ಆಮೇಲೆ ತಿನ್ಸೋಣ ಅಂತೇಳಿ ಮಶ್ರೂಮು, ಆಲೂಗಡ್ಡೆ ಕಬಾಬು ಈ ಥರ ಎಲ್ಲ ಮಾಡಿಕೊಡ್ತಿರ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದ್ರೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಮಿಕ್ಸ್ ಮಾಡಿರೋ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಇದು ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಮಶ್ರೂಮ್ ಕಬಾಬ್ ರೆಡಿ ಆಗ್ತಾಯಿದೆ. ಮನೆಯೆಲ್ಲ ತುಂಬ ಸ್ಮೆಲ್ ಗಮ್ ಅಂತ ಇದೆ, ಕಬಾಬ್ ಸ್ಮೆಲ್ಲು. ಮಗು ಅಂತೂ ವೆಯ್ಟ್ ಮಾಡ್ತಾಯಿದ್ದಾನೆ ಚಿಚ್ಚಿ ಅಂತ. ಬಟ್ ಅವನಿಗೆ ಕೊಡಬೇಕು ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ. ಫೈನಲಿ ಮಶ್ರೂಮ್ ಕಬಾಬ್ ರೆಡಿ ಆಯಿತು. ಈಗ ಟೇಸ್ಟ್ ನೋಡಿ ರಿವ್ಯೂ ಕೊಡಬೇಕು, ಹೇಗಿದೆ ಅಂತ ಕೇಳೋಣ ಬನ್ನಿ. ನೀನೇ ತಿನ್ನು, ನಂಗೆ ಬೇಡ. ಅಲ್ಲಿ ತಿನ್ನಿಸ್ಕ ಅಪ್ಪಂತ. ಚೆನ್ನಾಯ್ತಾ? ಚೆನ್ನ ಮಗನೇ, ಚೆನ್ನನಾ? ಅರಿನೂ ಮಗುನೂ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.
ನೈಟಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಾಂಬಾರೇನು ಬೇಡ, ಬದನೇಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬದನೇಕಾಯಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿನ ಬೇಯೋಕ್ಕಿಟ್ಟಿದ್ದೀನಿ. ಬೆಂದಾದಮೇಲೆ ಸ್ವಲ್ಪ ಹಾರಕ್ಕೆ ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಈ ಥರ ಹದದಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು, ನಿಮಗೆ ಏನಾದರೂ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಬೇಯಿಸಿರೋ ನೀರನ್ನೇ ಅದಕ್ಕೆ ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆನೂ ಮಾಡ್ಬೋದು, ಬಟ್ ನಮ್ಮ ಮನೇಲಿ ಒಗ್ಗರಣೆ ಮಾಡಿದ್ರೆ ನಮ್ಮ ಹಸ್ಬೆಂಡು, ನಮ್ಮ ಮರಿನೂ ಲೈಕ್ ಮಾಡಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಹಂಗೆ ಈರುಳ್ಳಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಬದನೇಕಾಯಿ ಬಜ್ಜಿ ರೆಡಿಯಾಗೋಯಿತು. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಜ್ಜಿ ರೆಡಿ ಮಾಡೋ ಅಷ್ಟೊತ್ತಿಗೆ ಅಮ್ಮು ಕೆಲಸದಿಂದ ಬಂತು. ಹಾಗೂ ಅವ್ರ ಅಪ್ಪನ ನೋಡಿ ತಪ್ಕೊತಾ ಇದ್ದಾನೆ. ಅದೇನು ಖುಷಿನೋ ಅವ್ರ ಅಪ್ಪನ್ನ ನೋಡಿದ್ರೆ ಕೆಲಸದಿಂದ ಬರ್ತಿದ್ದಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ